ಚಿಂತಾಮಣಿ ನಗರದಲ್ಲಿ ಏಪ್ರಿಲ್ 1ರಿಂದ ಜನಗಣತಿ ಕಾರ್ಯಾರಂಭ. ಏಪ್ರಿಲ್ 1ರಿಂದ ನಗರದಾದ್ಯಂತ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ ಶೇಕಡಾ 5ರಷ್ಟು ರಿಯಾಯಿತಿ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಜನಗಣತಿ ಕಾರ್ಯಕ್ರಮವು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಚಾಲನೆ ಪಡೆಯಲಿದೆ ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜನಗಣತಿ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಲು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಮಾಹಿತಿ ನೀಡಲು ಅವಕಾಶವಿದೆ. ಸಾರ್ವಜನಿಕರು ac.census.gov.in ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಕುಟುಂಬದ ವಿವರಗಳನ್ನು ದಾಖಲಿಸಬಹುದು. ಏಪ್ರಿಲ್ 15ರ ನಂತರ ನುರಿತ ಬಿಎಲ್ಒ ಹಾಗೂ ಶಿಕ್ಷಕರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ನಗರದ ಪ್ರತಿ ಬ್ಲಾಕ್ಗೆ ಒಬ್ಬರಂತೆ ಒಟ್ಟು 140 ಬಿಎಲ್ಒಗಳನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಜನಗಣತಿಯ ಸಂದರ್ಭದಲ್ಲಿ ಸಾರ್ವಜನಿಕರು ನೀಡುವ ಮಾಹಿತಿಯು ಅತ್ಯಂತ ಗೌಪ್ಯವಾಗಿರುತ್ತದೆ. ಈ ಮಾಹಿತಿಯನ್ನು ಯಾವುದೇ ತನಿಖಾ ಸ್ಥಳಗಳಲ್ಲಾಗಲಿ ಅಥವಾ ಇತರ ಉದ್ದೇಶಗಳಿಗಾಗಲಿ ಬಳಸಲಾಗುವುದಿಲ್ಲ. ಇದು ಕೇವಲ ರಾಷ್ಟ್ರದ ಅಭಿವೃದ್ಧಿ ಮತ್ತು ಯೋಜನಾ ರೂಪಣೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಲ್ಪಡುತ್ತದೆ ಎಂದು ಪೌರಾಯುಕ್ತರು ಸ್ಪಷ್ಟಪಡಿಸಿದರು. ಇದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಮಾಹಿತಿ ನೀಡಿ ಸಹಕರಿಸಬೇಕು. ಈಗಾಗಲೇ ಬಸ್ ನಿಲ್ದಾಣ ಮತ್ತು ನಗರದ ವಿವಿಧ ವಾರ್ಡ್ಗಳಲ್ಲಿ ಆಟೋ ಅನೌನ್ಸ್ಮೆಂಟ್ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದ ಅವರು, ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡಾ 5ರಷ್ಟು ರಿಯಾಯಿತಿ. ಏಪ್ರಿಲ್ 1ರಿಂದ ನಗರದಾದ್ಯಂತ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ ಶೇಕಡಾ 5ರಷ್ಟು ರಿಯಾಯಿತಿ ಘೋಷಿಸಲಾಗಿದೆ. ನಾಗರಿಕರು ಸುಲಭವಾಗಿ ತೆರಿಗೆ ಪಾವತಿಸಲು ಅನುಕೂಲವಾಗುವಂತೆ ನಗರಸಭೆ ಕಚೇರಿಯಲ್ಲೇ ಬ್ಯಾಂಕ್ ಕೌಂಟರ್ ತೆರೆಯಲಾಗಿದೆ. ನಾಗರಿಕರು ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲದೆ ಶೀಘ್ರವಾಗಿ ಚಲಾನ್ ಪಡೆದು ತೆರಿಗೆ ಪಾವತಿಸಬಹುದು. ವಾಣಿಜ್ಯ ಮಳಿಗೆಗಳ ತೆರಿಗೆ ಮೌಲ್ಯಮಾಪನವನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಲಾಗುವುದು. ತೆರಿಗೆಯಲ್ಲಿ ಮೋಸ ಕಂಡುಬಂದಲ್ಲಿ ದುಪ್ಪಟ್ಟು ದಂಡ ವಿಧಿಸಲಾಗುವುದು. ಕುಡಿಯುವ ನೀರು ಮತ್ತು ಬೀದಿ ದೀಪಗಳ ವ್ಯವಸ್ಥೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಈಗಾಗಲೇ 20 ಹೊಸ ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ಪೋಲು ಮಾಡಬಾರದು ಎಂದು ವಿನಂತಿಸಲಾಗಿದೆ. ನಗರದಾದ್ಯಂತ ಸುಮಾರು 1000 ಹೊಸ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 4-5 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನಾಗರಿಕರು ಸಹಕರಿಸಬೇಕೆಂದು ಪೌರಾಯುಕ್ತರು ಮನವಿ ಮಾಡಿದರು. ಹಾಗಾಗಿ ಸಹಕರಿಸಿ ಏನಾದರೂ ಮಾಹಿತಿ ಇದ್ರೆ ನಾನು ಚಾರ್ಜ್ ಆಫೀಸರ್ ಇರ್ತೀನಿ. ತಹಸೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ನೀವು ಬಂದು ಇದು ಮಾಹಿತಿಯನ್ನು ನೇರವಾಗಿ ಕೊಡ್ಕೋಬಹುದು. ನೀವು ಪ್ರತಿ ವರ್ಷ ಏನ್ ಮಾಡ್ತಿರಿದ್ರು ಅದೇ ರೀತಿಯಾಗಿ ಟ್ಯಾಕ್ಸ್ ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 ಮಂತ್ಸ್ ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನು ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇರ್ತೀವಿ. ಮತ್ತೆ ನಗರಸಭೆಯಲ್ಲೂ ಸಹ ಓಪನ್ ಆಗ್ತದೆ. ಆದಷ್ಟು ಬಂದು ತೆರಿಗೆಯನ್ನ ಪಾವತಿ ಮಾಡಿದ್ರೆ ನಿಮ್ಗೆ 5% ರಿಬೇಟ್ ಸಿಗ್ತದೆ. ಸೊ ಈ ಸೌಲಭ್ಯನ ಎಲ್ಲ ನಗರದ ನಾಗರಿಕರು ಬಳಸ್ಕೋಬೇಕು. ವಾಟರ್ಗೆ ಮತ್ತು SESಗೆ ಮಾತ್ರ ಇರ್ತದೆ. ನಮ್ಮ ಆಫೀಸಲ್ಲೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಂತ ಡಾಕ್ಟರ್ ಎಂ.ಸಿ. ಸುಧಾಕರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಬ್ಯಾಂಕ್ ಸಹ ನಗರಸಭೆಯಲ್ಲೇ ಓಪನ್ ಮಾಡಿದ್ದೇವೆ. ಯಾರು ಸಹ ಬ್ರಿಡ್ಜಲ್ಲಿ ನಿಂತು ಬ್ಯಾಂಕ್ಗಳು ಅಲಿಯುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಸಹ ನೀವು ತೆರಿಗೆಯನ್ನು ಪಾವತಿ ಮಾಡಬಹುದು. ಮಾಡಿದಂತ ಇಲ್ಲೇ ಚಲನ್ ಕೊಡ್ತೇವೆ. ಇದು ಆದಷ್ಟು ಬೇಗ ಬಂದು ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ನಾವೇ ನೀವು ಏನು ಮೌಲ್ಯಮಾಪನ ಮಾಡಿ SES ಅಲ್ಲಿ ಕಟ್ತೀರಾ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ. ಸರಿ, ಅದನ್ನು ಪ್ರೋಗ್ರಾಮ್ ಹಾಕೊಂಡಿದ್ವಿ. ಕಡಿಮೆ ತೆರಿಗೆ ಕಟ್ಟೋದಾಗ್ಲಿ, ತೆರಿಗೆಯಲ್ಲಿ ಮೋಸ ಮಾಡೋದೇನಾಗ್ಲಿ ಕಂಡು ಬಂದ್ರೆ ದುಪ್ಪಟ್ಟು ತೆರಿಗೆ ಹಾಕಲಿಕ್ಕೆ ನಗರಸಭೆಯಲ್ಲಿ ಆ ಪ್ರಕಾರ ಪ್ರಾವಿಷನ್ ಇದೆ. ಅದನ್ನು ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ವಿ. ಅದೇ ರೀತಿಯಾಗಿ ದೊಡ್ಡಪೇಟೆ ರಸ್ತೆಯನ್ನ ಈಗಾಗಲೇ ನಾವು ವೈಡನಿಂಗ್ ಮಾಡ್ಬೇಕಂತ ಈಗಾಗಲೇ ನಾವು ಅನ್ಕೊಂಡಿದ್ವಿ. ಮಾರ್ಕಿಂಗ್ ಸಹ ಆಗಿದೆ. ಶಾರ್ಟ್ಲಿ 1-2-3 ದಿವಸಗಳಲ್ಲಿ ಅಲ್ಲಿರುವಂತ ಸ್ಥಳೀಯರನ್ನು ಕರೀತಾ ಇದ್ದೇವೆ. ಸುಮಾರು 6 ಮೀಟರ್ ಸೆಂಟ್ರಲ್ ರಸ್ತೆಯಿಂದ ಈ ಕಡೆ 6 ಮೀಟರ್ ಆ ಕಡೆ 6 ಮೀಟರ್ ವೈಡನಿಂಗ್ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾರು ಬಿಲ್ಡಿಂಗ್ ಲೈಸೆನ್ಸ್ ತೆಗೆದುಕೊಂಡಿರೋದಿಲ್ಲ ಅವರು ಸಹ ಬಿಡಬೇಕಾಗುತ್ತೆ. ಆಮೇಲೆ ರೋಡ್ ಮಾರ್ಜಿನ್ ಏನಿದೆಯೋ ಅದ್ರ ಪ್ರಕಾರ ಬಿಡಬೇಕಾಗುತ್ತೆ. ಕೆಲವೊಂದು ಕಟ್ಟಡಗಳನ್ನ ಆಯುಸ್ ಆಗಿ ಬಂದಿದೆ, ಅವರು ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಗರದ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಪ್ರಾಣಾಪಾಯಗಳನ್ನು ತಪ್ಪಿಸಲಿಕ್ಕೆ ಎಲ್ಲ ಸಹಕರಿಸಬೇಕು. ಮತ್ತು 4 ಒಂದು ಹಳ್ಳಿಗಳಿಗೆ ಕನೆಕ್ಟಿವಿಟಿ ರಸ್ತೆ ಆಗಿರೋದ್ರಿಂದ ಆ ರಸ್ತೆನ ಮತ್ತು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪ್ ಟು ನಾವು MG ರೋಡ್ ವೈಡನಿಂಗ್ ಅನ್ನ
ನಾವು ಮಾಡ್ತೀವಿ, ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಈಗಾಗಲೇ ಎಲ್ಲ ಬೋರ್ವೆಲ್ಗಳನ್ನ 20 ಬೋರ್ವೆಲ್ಗಳು ಎಕ್ಸ್ಟ್ರಾ ಕೊಡಿಸಿದ್ದೀವಿ. ನಿನ್ನೆಯಿಂದ ಪಂಪು ಮೋಟರ್ ನಾವು ಈಗಾಗಲೇ ಚಾಲೂ ಮಾಡ್ತಾ ಇದೀವಿ. ಈಗಾಗಲೇ ಹೇಳ್ದಂಗೆ ನೀರನ್ನು ಸಹ ನಾವು ಕೊಡ್ತೀವಿ. ಮಿತವಾಗಿ ನೀರನ್ನ ಬಳಸಿ, ಪೋಲ್ ಮಾಡಕ್ ಹೋಗಬೇಡಿ, ನೀರನ್ನ ಮಿತವಾಗಿ ಬಳಸಿ. ಏನಾರ ಸಮಸ್ಯೆ ಇದ್ರೆ ಈಗಾಗಲೇ ಕೂಡ ನಗರಸಭೆಯನ್ನ ಭೇಟಿ ಮಾಡ್ಬೋದು. ಅದೇ ರೀತಿಯಾಗಿ ಲೈಟ್ಸ್ ಕೆಲವೊಂದು ಸಮಸ್ಯೆಗಳಿದೆ ಅಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ಕಂಪ್ಲೇಂಟ್ಸ್ ಇರೋದ್ರಿಂದ 1,000 ಲೈಟ್ಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಖರೀದಿ ಮಾಡ್ಲಿಕ್ಕೆ. ವಿವಿಧ ಗ್ರಾಂಟ್ಸ್ ಅಲ್ಲಿ ನಾವು ಸುಮಾರು 1,000 ಲೈಟ್ಸ್ ಅನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ವಿ. 4-5 ದಿನಗಳಲ್ಲಿ ಎಲ್ಲೆಲ್ಲಿ ಲೈಟ್ಸ್ ಹಾಕ್ಬೇಕಂತ ನಿರ್ದೇಶನ ನೀಡ್ತಾರೆ ಮೊನ್ನೆ ಸಚಿವರು ಹಾಗೂ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು. ಅದರಂತೆ ನಗರದಲ್ಲಿ ಎಲ್ಲಾ ಕಡೆನೂ ಸಹ 1,000 ಲೈಟ್ಸ್ ಅನ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ನಾಗರಿಕರು ಗೌರವ ಕೊಟ್ಟು ಸ್ವಯಂ ಅವರೇ ಓಪನ್ ಮಾಡಿ ತೆರೆದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಏನು MG ರೋಡ್ ಇರ್ಬೋದು, ಡಬಲ್ ರೋಡ್ ಇರ್ಬೋದು, ನಾವು ತೆರವು ಮಾಡಿದ್ವಿ. ಎಲ್ಲೂ ಸಹ ಯಾರು ಅಡ್ಡಿಪಡಿಸಿಲ್ಲ. ಈಗಾಗಲೇ ರೋಡು ಸಹ ನೀವು ಗಮನಿಸಬಹುದು, ವೈಡನಿಂಗ್ ಆಗಿದೆ. ಯುದ್ಧ ನಡೀತಿರೋದ್ರಿಂದ ಸ್ವಲ್ಪ ಬೆಟ್ಮಿಟ್ ಇದು ನಮ್ಗೇನು ಪೆಟ್ರೋಲಿಯಂ ಜೆಲ್ಲಿ ಅದು ಸಿಗ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗಿದೆ. ಹಂಗಾಗಿ ಇಷ್ಟೊಂದು ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇತ್ತು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಆಗಿ ಎಲ್ಲ ಕಡೆ ತಾವು ಗಮನಿಸ್ತಾ ಇರ್ಬೋದು, BDM ಸ್ಟಾರ್ಟ್ ಆಗಿದೆ, ಅಲ್ಲಿ ಮೇಲೆ ಹಾಕ್ಬೇಕಂತ ಕೌನಿಂಗ್ ಸ್ಲಾಬ್ಸ್ ಇರ್ಬೋದು, ಎಲ್ಲ ಸ್ಟಾರ್ಟ್ ಆಗಿದೆ. 1 ವಾರ 15 ದಿನ ಒಳಗಡೆ ಡಾಂಬರ್ ರಸ್ತೆಗಳು ಸಹ ಸ್ಟಾರ್ಟ್ ಆಗ್ತವೆ ಎಲ್ಲ ಕಡೆನೂ. ಇದು ನಾನು ಮುಖ್ಯವಾಗಿ ಹೇಳ್ತಿರೋದು ದೊಡ್ಡಪೇಟೆ ರೋಡ್ಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದು. ಸೊ ಅದನ್ನು ಸಹ ನಾವು ವೈಡನಿಂಗ್ ಮಾಡ್ತೀವಿ. ಅದು ಸಹ ಗುಣಮಟ್ಟದಿಂದ ಇಲ್ಲ ಅಂತ ಹೇಳಿರೋದ್ರಿಂದ ಮತ್ತು ಕಾಂಪ್ಲೆಕ್ಸ್ ಶಿಥಿಲವಾಗ್ತಾರಿಂದ ಅದನ್ನ ಈಗಾಗಲೇ PWD ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ದೇವೆ. ಆ ಮೇಲ್ಗಡೆ ರೂಫ್ ಎಲ್ಲಾನು ಹೋಲ್ ಬಿದ್ದಿರೋದ್ರಿಂದ, ಹಿಂದೆ ಆ ಕಾಂಕ್ರೀಟ್ ಸರಿಯಾಗಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈಗ ಹೊಸ ಇದನ್ನು ಕಟ್ಟಬೇಕಂತ ಮೊನ್ನೆ ಸಚಿವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಹಣ ಸಹ ರಿಲೀಸ್ ಆಗಿದೆ. ಎಷ್ಟು ಬೇಗ ಅಂಗಡಿಗಳು ತೆರವು ಮಾಡಿಕೊಟ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಅಂಗಡಿಗಳನ್ನು ಮಾಡಿ ಅವರಿಗೆ ಮರು ವ್ಯವಸ್ಥೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಕಾರಣಕ್ಕೂ ರೋಡ್ ವಾರ್ಜನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಪೊಲೀಸ್ ಇಲಾಖೆ ಸಹಕಾರ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳ ಒಂದು ಮಾರ್ಗಸೂಚಿಗಳನ್ನು ನಾವು ಪಾಲನೆ ಮಾಡಿಕೊಂಡು ತೆರವು ಮಾಡ್ತೀವಿ. ಯಾವುದೇ ಕಾರಣ ನಾವು ಮೊದಲ ಆದ್ಯತೆ ಸಾರ್ವಜನಿಕರ ಪ್ರಾಣ, ಅದನ್ನು ಕಾಪಾಡಲಿಕ್ಕೆ ನಗರಸಭೆ ಯಾವತ್ತೂ ಬದಲಾಗುತ್ತೆ.